ನಮಸ್ತೆ. ಇದು ಗುರುವಾರ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ತುಪ್ಪದ ಬತ್ತಿ ಮಾಡಬೇಕಿತ್ತು. ಸೊ ಹಾಗಾಗಿ ಇಲ್ಲಿ ತುಪ್ಪಕ್ಕೆ ಸ್ವಲ್ಪ ಪಚ್ಚ ಕರ್ಪೂರ ಹಾಕ್ಕೊಂಡು ಕರಗಿಸ್ಕೊತಾ ಇದ್ದೀನಿ. ಈ ತುಪ್ಪ ಪ್ಲೇನ್ ತುಪ್ಪ, ಇದಕ್ಕೆ ಏನೂ ಹಾಕಲಿಲ್ಲ, ಮೆಂತ್ಯ ಅಥವಾ ಕರಿಬೇವು ಏನೂ ಹಾಕದೆ ಪ್ಲೇನಾಗಿ ಕಾಯಿಸಿರುವಂಥದ್ದು. ಈ ತುಪ್ಪಕ್ಕೆ ಸ್ವಲ್ಪ ಪಚ್ಚ ಕರ್ಪೂರ ಹಾಕಿ ಕಾಯಿಸ್ಕೊಂಡಿದ ನಂತರ ಮನೇಲೇ ಮಾಡಿದಂತಹ ಬತ್ತಿಗಳಿತ್ತು, ತುಪ್ಪದ ಬತ್ತಿ ನಾನೇ ಮಾಡಿದ್ದೆ. ಸೊ ಅದನ್ನೆಲ್ಲ ತುಪ್ಪದಲ್ಲಿ ಹದ್ದಿ ಚಾಕ್ಲೇಟ್ ಮೌಲ್ಡ್ಸ್ ಬರುತ್ತಲ್ಲ ಅದರಲ್ಲಿ ಇಟ್ಕೊತಾ ಇದ್ದೀನಿ. ಇದು ನಾನು ತುಪ್ಪದ ಬತ್ತಿ ಮಾಡೋದಕ್ಕೆ ಅಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದರಲ್ಲಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಅದನ್ನ ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಅಥವಾ ಹೊರಗಡೆ ಇಟ್ಕೊಬೋದು. ಅದು ಮಾಡಿದ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೆ. ಮಳೆ ಬರ್ತಾಯಿತ್ತು, ತುಂಬ ಚಳಿ ಫುಲ್ಲು ಇಡೀ ದಿನ ಎಲ್ಲ ಗುರುವಾರ ಫುಲ್ಲು ಮಳೆ ಬರ್ತಾಯಿತ್ತು. ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಬಿಸಿಯಾಗಿ ಮೊಳಕೆ ಕಟ್ಟಿದ ಸಾರು, ಅದ್ರ ಜೊತೆಗೆ ರೊಟ್ಟಿ ಮಾಡಿದ್ದೆ. ಎಲ್ಲ ಮಿಕ್ಸ್ ಕಾಳನ್ನ ಹಾಕಿ ಮೊಳಕೆ ಕಟ್ಟಿದ ಸಾರು ಮಾಡಿದ್ದೆ. ಅದನ್ನೆಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ಆಗೋಷ್ಟರಲ್ಲಿ ಇಲ್ಲಿ ತುಪ್ಪದ ಬತ್ತಿಗಳೆಲ್ಲ ರೆಡಿಯಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದನ್ನು ನಿಂಬೆಹಣ್ಣಲ್ಲಿಟ್ಟು ಹಚ್ಚಿದ್ರೆ ತುಂಬ ಚೆನ್ನಾಗಿ